ಅಮಿತ್ ಶಾ ಭಾರತ ದೇಶದ ಗೃಹ ಮಂತ್ರಿ, ಏನು ಪ್ರಜಾಪ್ರಭುತ್ವದ ಒಂದು ದೇವಾಲಯ ಏನು ಸಂಸತ್ತಿದೆ, ಆ ಸಂಸತ್ನಲ್ಲಿ ಸಂವಿಧಾನಬದ್ಧವಾಗಿ ಚುನಾಯಿತರಾಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಅವರ ಇಡೀ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಇವತ್ತು ಏನಾದರೂ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನೀವು ನಂಬಿಕೆಯನ್ನು ಇಟ್ಟಿದ್ರೆ ತತ್ಕ್ಷಣ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡಿಬೇಕು. ನೀವು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡೆದೇ ಇದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ವಿವಿಧ ಸ್ವರೂಪದ ಹೋರಾಟಗಳು ಈ ದೇಶಾದ್ಯಂತ ನಡೀತಾ ಇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಭೆ ಮುಖಾಂತರ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು? ಈ ದೇಶದ ಸಂವಿಧಾನ ಕರ್ತೃ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಧ್ವನಿಯಿರ್ತಕ್ಕಂಥ ಜನರಿಗೆ ಒಂದು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರು ಯಾವುದೇ ಜಾತಿಗೆ ಸೇರಿರ್ತಕ್ಕಂಥ ಮಹಿಳೆ ಇರಬಹುದು, ಅವರೆಲ್ಲರಿಗೂ ಕೂಡ ಹಕ್ಕುಗಳನ್ನು ಕೊಟ್ಟು ಮನೆಯಿಂದ ಹೊರಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಸಮಾನ ಶಿಕ್ಷಣ, ಸಮಾನ ಆಸ್ತಿಯಲ್ಲಿ ಒಂದು ಅವಕಾಶ ಇವತ್ತು ಹೆಣ್ಮಕ್ಳಿಗೆ ಲಭ್ಯ ಆಗಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೆ, ಸರ್ವ ಧರ್ಮ, ಸರ್ವ ಜಾತಿ ಜನಾಂಗಗಳಿಗೆ ಸಮಾನ ಅವಕಾಶ ಕೊಡೋದ್ರ ಮುಖಾಂತರ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಾವಿರಾರು ಧರ್ಮ, ಸಾವಿರಾರು ಜಾತಿ, ಸಾವಿರಾರು ಭಾಷೆ ಇರ್ತಕ್ಕಂಥ ಈ ನೆಲದ ಜನರಿಗೆ ಒಂದು ಮಾಡ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತ ಜನಾಂಗ, ಅವರಿಂದ ವಿಮುಕ್ತಿಯನ್ನು ಪಡೆದಂತ ಜನಾಂಗ, ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ, ಮಹಿಳೆಯರು ಎಲ್ಲರೂ ಕೂಡ ಅವರಿಗೆ ಯಾರಾದ್ರೂ ಮುಕ್ತಿ ಕೊಟ್ಟಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾರಿಗೂ ಕೂಡ ಯಾವುದೇ ದೇವರಾಗ್ಲಿ, ಯಾವುದೇ ಸ್ವಾಮೀಜಿಗಳಾಗ್ಲಿ ನಮಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮಗೆ ಏನಾದ್ರೂ ಮುಕ್ತಿಯನ್ನು ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರನ್ನ ಕೇವಲ ಹಾಸ್ಯಾಸ್ಪದ ರೀತಿಯಲ್ಲಿ ಅಂಬೇಡ್ಕರ್ 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 ಅನ್ನೋದನ್ನು ಬಿಟ್ಟು ನೀವೇನಾದ್ರೂ ದೇವರ ನಾಮ ಸ್ಮರಣೆ ಮಾಡಿದ್ರೆ ನಿಮಗೆ 7 ಜನ್ಮದ ಮೋಕ್ಷ ಸಿಗ್ತಾ ಇತ್ತು ಅಂತೇಳಿ. ನಮಗೆ 7 ಜನ್ಮದ ಮೋಕ್ಷಗಳ ಅವಶ್ಯಕತೆ ಇಲ್ಲ. ಈ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಗೌರವಿತವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಅವಕಾಶ ಮಾತ್ರ ನಮಗೆ ಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದಕ್ಕೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥ ಅನೇಕ ಜನ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅವಕಾಶಗಳನ್ನು ಮಾಡಿಕೊಡೋಣ. ಬಹುತೇಕವಾಗಿ ಈ ಒಂದು ಅಹಿಂದ ಸಂಘಟನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಾವೆಲ್ಲ ಕೂಡ ಏನು ಹೊಂದಿದ್ದೇವೆ, ಬಹುತೇಕವಾಗಿ ಮುಂದಿನ ದಿನಮಾನದಲ್ಲಿ ಇಂತಿಂತ ಸಂದರ್ಭದಲ್ಲಿ ಈ ಸಂಘಟನೆಯನ್ನು ನಾವು ಗಟ್ಟಿಗೊಳಿಸ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ನೀವೆಲ್ಲ ನೆನಪಿಟ್ಟು ಭವಿಷ್ಯದ ದಿನಮಾನದಲ್ಲಿ ಯಾವಾಗ ಈ ಸಂಘಟನೆ ಗಟ್ಟಿ ಆಗ್ತಾ ಇದೆ ಅವಾಗ ಮಾತ್ರ ನೀವು ಸ್ವಾಮ್ ಮಾಡಿದ ಈ ಜಿಲ್ಲೆಯಲ್ಲಾಗ್ಲಿ, ರಾಜ್ಯದಲ್ಲಾಗ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಅಮಿತ್ ಶಾ ಏನು ಅಮಿತ್ ಶಾ ಈ ದೇಶದ ಒಂದು ದೊಡ್ಡ ದುರ್ದೈವ, ಒಬ್ಬ ಅಪರಾಧಿ, ಕ್ರಿಮಿನಲ್ ಅಪರಾಧಿ, ಕೊಲೆಗಡಕ ಅಂತವನನ್ನ ಜೈಲಿಗೆ ಹೋಗಿ ಬಂದಿರತಕ್ಕಂಥವನನ್ನ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ನಾವು ಸ್ವೀಕಾರ ಮಾಡಿದ್ದು ನಮ್ಮೆಲ್ಲ ಒಂದು ದುರಂತ ಅಂತ ಹೇಳಿಕ್ಕೆ ನಾನು ಬಯಸಿ ನಾನು ಹೆಚ್ಚಿಗೆ ಮಾತನಾಡದೆ ನಾವು ಕರೆಸಿರ್ತಕ್ಕಂಥ ಎಲ್ಲ ಅತಿಥಿಗಳು ವೇದಿಕೆ ಬಂದಿರೋದ್ರಿಂದ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲರೂ ಕೂಡ ಮಾತನಾಡುವವರಿಗೆ ತಾವ್ಯಾರು ಕೂಡ ನಿರ್ಗಮಿಸಬಾರದು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.